ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಭಾಗೀಯ ರೈಲ್ವೆ ಸಿಕಂದರಾಬಾದ್ ವಿಭಾಗ ದಕ್ಷಿಣ ಮಧ್ಯ ರೈಲ್ವೆ ವ್ಯವಸ್ಥಾಪಕರಿಗೆ ರೈಲ್ವೆ ಸಲಹೆ ಸಮಿತಿಯ ನಾಮನಿರ್ದೇಶಕ ಸದಸ್ಯರಾದ ಸತೀಶ್ ನಾಯ್ಕ್, ದಿಲೀಪ್ ತೆಲಂಗ, ಶಾಹು ರಾಜಾ ಪವಾರ್, ಉತ್ತಮ ಪೂರಿ ಸೇರಿಕೊಂಡು ಬಾಲ್ಕಿ ರೈಲ್ವೆ ಸ್ಟೇಷನ್ನ ಹಲವಾರು ವಿಷಯಗಳ ಬಗ್ಗೆ ಮನವಿ ಪತ್ರ ಸಲ್ಲಿಸಿದರು. ಬಾಲ್ಕಿ ರೈಲು ನಿಲ್ದಾಣ ಅಭಿವೃದ್ಧಿಗಾಗಿ ಮಾಡಬೇಕು. ಬಾಲ್ಕಿ ತಾಲೂಕಿನ ಹಾಗೂ ಬಸವ ಕಲ್ಯಾಣ, ಹುಮ್ನಾಬಾದ್, ಹುಲಸೂರು ತಾಲೂಕಿನ ಎಲ್ಲಾ ಸಾರ್ವಜನಿಕ ಅನುಕೂಲ ಆಗುವ ಸ್ಥಳವಿದು. ಬಾಲ್ಕಿ ರೈಲ್ವೆ ಸ್ಟೇಷನ್ ಸುತ್ತಮುತ್ತಲಿನ 4 ತಾಲೂಕಕ್ಕೆ ಒಳಗೊಂಡಿರುತ್ತದೆ. ಎಲ್ಲಾ ತಾಲೂಕಿನ ಜನರಿಗೆ ಹಾಗೂ ವ್ಯವಸ್ಥಾಪಕರಿಗೆ ಅನುಕೂಲವಾಗುವ ರೈಲ್ವೆಗಳು. ಔರಂಗಾಬಾದ್, ತಿರುಪತಿ ಮತ್ತು ಜಾಲಾನ ತಿರುಪತಿ ರೈಲನ್ನು ಬಾಲ್ಕಿ ರೈಲ್ವೆ ಸ್ಟೇಷನ್ಗೆ ನಿಲ್ಲುವಂತೆ ಮನವಿ ಮಾಡಿರುತ್ತಾರೆ. ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕರು ಇವರ ಮನವಿಯನ್ನ ಒಪ್ಪಿಕೊಂಡು ಬರುವ 28ನೇ ತಾರೀಖಿನಿಂದ ನಿಲ್ಲಿಸುವಂತೆ ಮಾಡುತ್ತೇನೆ ಎಂದು ಹೇಳುತ್ತಾರೆ. ರೈಲ್ವೆ ನಿಲ್ದಾಣದ ಕಟ್ಟಡ ಬಹಳಷ್ಟು ದಿವಸವಾಗಿರುವುದರಿಂದ ಮಳೆಯಿಂದ ಸೋರುತ್ತಿರುವುದು, ಕಟ್ಟಡವನ್ನ ಹೊಸದಾಗಿ ನಿರ್ಮಿಸುವಂತೆ ಮನವಿ ಮಾಡಿದರು. ಪ್ಲಾಟ್ಫಾರ್ಮ್, ಕಾಯುವ ಕೋಣೆ, ಹಾಲ್, ಕ್ಯಾಂಟೀನ್, ಪೊಲೀಸ್ ಠಾಣೆ ಇತ್ಯಾದಿಗಳು ತುಂಬಾ ಹಳೆಯ ಮಾದರಿಯಲ್ಲಿವೆ. ರಚನೆಯು ಹಳೆಯ ಮಾದರಿ ಮತ್ತು ವ್ಯವಸ್ಥೆಯಲ್ಲಿದೆ ಮತ್ತು ರೈಲ್ವೆ ಸಿಬ್ಬಂದಿ ಅಥವಾ ಪ್ರಯಾಣಿಕರಿಗೆ ಯಾವುದೇ ಸೌಲಭ್ಯಗಳಿಲ್ಲ ಎಂದು ಈ ಮೂಲಕ ಮನವಿ ಸಲ್ಲಿಸಿರುತ್ತಾರೆ. ವಿಶೇಷವಾಗಿ ರೈಲಿನ ಆಗಮನ, ಕೋಚ್ನ ಸ್ಥಿತಿ ಇತ್ಯಾದಿಗಳನ್ನು ತಿಳಿಯಲು ಮತ್ತು ನೋಡಲು ಪ್ಲಾಟ್ಫಾರ್ಮ್ನಲ್ಲಿ ಆಧುನಿಕ ಡಿಜಿಟಲ್ ವ್ಯವಸ್ಥೆಯ ಪ್ರದರ್ಶನದ ಯಾವುದೇ ಸೌಲಭ್ಯವಿಲ್ಲ. ಇದಲ್ಲದೆ ಬಾಲ್ಕಿ ರೈಲು ನಿಲ್ದಾಣದ ಮೂಲಕ ಹಾದು ಹೋಗುವ ಔರಂಗಾಬಾದ್ ತಿರುಪತಿ ಎಕ್ಸ್ಪ್ರೆಸ್ನ ನಿಲುಗಡೆಯನ್ನ ಬಾಲ್ಕಿಯಲ್ಲಿ ಇರಿಸಲು ವ್ಯವಸ್ಥೆ ಮಾಡಬೇಕೆಂದು ವಿನಂತಿಸಲಾಗಿದೆ. ಎಲ್ಲ ಅಗತ್ಯ ಅವಶ್ಯಕತೆಗಳಿಗೆ ಜೊತೆಗೆ ಕಾರ್ ಶೆಡ್ ಸೇರಿದಂತೆ ಆಧುನಿಕ ವ್ಯವಸ್ಥೆಗೆ ಸಂಬಂಧಿಸಿದಂತೆ ರೈಲು ನಿಲ್ದಾಣದಲ್ಲಿ ಎಲ್ಲಾ ರೀತಿಯಲ್ಲೂ ಸುಧಾರಣೆ ಮತ್ತು ಹೆಚ್ಚುವರಿ ಸೌಲಭ್ಯಗಳನ್ನು ಒದಗಿಸುವಂತೆ ವಿನಂತಿಸಲಾಗಿದೆ. ಇದು ತುಂಬಾ ಚಿಕ್ಕದಾಗಿದೆ, ಆದ್ದರಿಂದ ಪ್ರಯಾಣಿಕರ ಅನುಕೂಲಕ್ಕಾಗಿ ಹೆಚ್ಚುವರಿ ಕಾರ್ ಶೆಡ್ಗಳನ್ನು ನಿರ್ಮಿಸಬಹುದು. ಆದ್ದರಿಂದ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅಗತ್ಯವಿರುವುದನ್ನ ಮಾಡಲು ದಯವಿಟ್ಟು ವ್ಯವಸ್ಥೆ ಮಾಡಬೇಕೆಂದು ವಿನಮ್ರವಾಗಿ ವಿನಂತಿಸಲಾಗಿದೆ ಎಂದು ಮಾಧ್ಯಮದವರಿಗೆ ವಿಷಯಗಳನ್ನು ತಿಳಿಸಿರುತ್ತಾರೆ. वरदी सतीश कुमार कलाप में डीआरएम डिविजनल रीजनल मैनेजर सिकंदराबाद ने आज विजिट दिए थे। विजिट के दौरान हमारे भाल्की रेलवे स्टेशन के साउथ सेंट्रल कमेटी के मेंबर श्री सतीश नाइक, वकील दिलीप तेलंग, आनंद जाधव, शौराज पवार, उत्तम पुरी, आप ये सभी जन ने वहाँ जाके डीआरएम को मेमोरेंडम दिया। उस मेमोरेंडम में भाल्की में डिजिटल इंडिकेटर्स होना एक है डिमांड्स हमारी। उसके बाद तिरुपति जो जालना, औरंगाबाद तिरुपति और जालना तिरुपति जो 2 ट्रेन चल रहे हैं वो भाल्की आया जाते हैं, लेकिन भाल्की पे स्टॉप नहीं है उनका, वो भाल्की स्टॉप करना चाहिए बोल के भी है उसमें, और उनका वो डिमांड उन्होंने मान लिया है। 28 तारीख से हम चालू करते उनका गाड़ी ठहरने का बोल के भी आश्वासन दिया है। उसके बाद यहाँ पे एक नया स्टैंड बोलते हैं ना अपना रेलवे स्टेशन में, एक स्टैंड जो बरसात हो तो छोटा स्टैंड हो गया है, वो अभी एक स्टैंड करना चाहिए बोल के बोले। और बरसात में पानी गिर रहा है, ओल्ड बिल्डिंग बहुत हो गया है, उस वजह से नया बिल्डिंग अपने बाल्की रेलवे स्टेशन में होना, तो हम भी बोले, उन्होंने भी दिए कि वो मैं ट्राई करूँगा, ट्राई करके नया रेलवे स्टेशन, नया बिल्डिंग बनने का चल रहा है, उसमें उसी तरह हम दिशा में जाएंगे। उसके बाद वहाँ पे वेटिंग रूम नहीं चाहिए, जो भाई बोलते लॉक रहता है। वेटिंग रूम में कुछ भी सुविधा नहीं, ना वॉशरूम्स नहीं है, ना बाथरूम्स नहीं, ना टॉयलेट्स नहीं है। ये सभी का जल्दी से जल्दी करना चाहिए। और उसी तरह भाल्की पुलिस स्टेशन है, वहाँ पे रेलवे स्टेशन में रेलवे पुलिस स्टेशन है, लेकिन उसमें 3 ही स्टाफ है। 3 ही स्टाफ में खाली 24 आवर्स के लिए एक ही जन रहता है, और उसका दूसरा रिलेवर आता है, वो भी 24 आवर्स रहता है। उसकी वजह से यहाँ पे भी बहुत पॉकेट मार है, चोरियाँ होता है, रात के टाइम लेडीज़ रहता है, सबको ये हो रहा है, हमको तकलीफ हो रहा है। तो उसके वास्ते तुम पुलिस स्टाफ भी बढ़ाओ बोल के बोले। और उसके बाद सभी लातूर हैदराबाद एक इंटरसिटी ट्रेन चालू करो, क्यों तो भाल्की सेंटर प्लेस है बीदर डिस्ट्रिक्ट में, यहाँ से लोग औरत से आते हैं या बसों कल्याण से आते हैं, यहाँ से हैदराबाद में को, और शाम को हैदराबाद में पूरा बिजनेस का उनका लेके शाम को रिटर्न आ सकता है। ऐसा इंटरसिटी ट्रेन चालू करो बोल के हम इतना डिमांड दिए, और उसके बारे में उन्होंने सोचते बोल के पॉजिटिवली बोले, इतना बोल के बस। ಟ್ರೈನು ನಿಂತು ಔರಂಗಾಬಾದ್ ಸ್ಟೇಷನ್ ನಿಂತರ 4-5 ತಾಲೂಕುಗಳಿಗೆ ಸವಲತ್ತು ಆಯ್ತದ ಅಂತ ನಾವು DRM ಸರ್ ಭೇಟಿ ಮಾಡಿ ಹೇಳಿದೆವು, ಮೇಡಮ್ ಕೊಟ್ಟಿದ್ದೆವು.
ಹುಣಸೂರು, ಬಸವ ಕಲ್ಯಾಣ, ಚುಡುಗುಪ್ಪ, ಪಾಲ್ಕಿಗೆಲ್ಲ ಸವಲತ್ತು ಅದ ಅಂತ ಬರ್ಕೊಂಡ್ರು ಸರ್ ನಿಲ್ಲಿಸ್ಕೊಂಡು 28 ತಾರೀಕಿಗೆ ಓಪನಿಂಗ್ ಅದ. ಎಲ್ಲರಿಗೂ DRM ಸಾರಿಗೆ ಧನ್ಯವಾದ ಅಂತ ತಿಳಿಸ್ತಾ ಇದ್ದೀನಿ ತಮ್ಮ ಮೂಲಕ. ತೆಲಂಗ್ ಸರ್. ನಿಮ್ಮ ಹೆಸರು? ದಿಲೀಪ್ ತೆಲಂಗ್. ಏನಿದ್ದೀರಿ ನೀವು? ಕನ್ಸಲ್ಟೇಟಿವ್ ಮೆಂಬರ್ ಸೌತ್ ಸೆಂಟ್ರಲ್ ಕಮಿಟಿ. ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ. ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ, ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ. ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು, ನವೀಕರಿಸಲು ಮಾತ್ರವಲ್ಲ, ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ.